ಇದೆ. ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ವಸ್ತುಗಳ ಮೇಲಿನ ಬೆಲೆ ಏರಿಕೆ ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ನಾನು ರಾಜ್ಯ ಸರ್ಕಾರವನ್ನ ಪ್ರಶ್ನೆಯನ್ನ ಮಾಡ್ತೇನೆ. ಯಾವ ಪುರುಷಾರ್ಥಕ್ಕಾಗಿ ಈ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ? ಯಾರ ಅನುಕೂಲಕ್ಕಾಗಿ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ? ಯಾರನ್ನ ಸಾಕ್ಲಿಕ್ಕಾಗಿ ಇವತ್ತು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ? ಸರ್ಕಾರ ಸುಭದ್ರ ಸ್ಥಿತಿಗೆ ಬರಬೇಕಾಗಿರ್ತಕ್ಕಂಥದ್ದು ಪ್ರಜೆಗಳನ್ನ, ಪ್ರಜಾತೀತತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ, ಅವರನ್ನ ಉಳಿಸುವ ನಿಟ್ಟಿನಲ್ಲಿ ನೀವು ರಾಜಕಾರಣಿಗಳು ಸರ್ಕಾರವನ್ನು ನಡೆಸಬೇಕು. ನೀವು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನೀವು ನಿಮ್ಮ ಪಂಚ ಯೋಜನೆಗಳನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ, ನಿಮ್ಮ ಗ್ಯಾರಂಟಿಗಳನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅದನ್ನೆಲ್ಲ ನೀವು ಸಲಹಬೇಕು ಎನ್ನುವ ಏಕಮಾತ್ರ ಕಾರಣದಿಂದ ಇವತ್ತು ನೀವು ಬೆಲೆ ಏರಿಕೆಯ ಬರೆಯನ್ನ ಇವತ್ತು ಜನಸಾಮಾನ್ಯರ ಮೇಲೆ ಏರ್ತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವು 2,000 ರೂಪಾಯಿಗಳನ್ನ ಎಷ್ಟು ಕೋಟಿ ಜನಕ್ಕೆ ನೀವು ಕೊಡ್ತಾ ಇದ್ದೀರಿ? ಎಷ್ಟು ಲಕ್ಷ ಜನ ಇವತ್ತು ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದೀರಿ? ಎಷ್ಟು ಜನಕ್ಕೆ ನೀವು ಅಕ್ಕಿಗಳನ್ನ ಕೊಡ್ತಾ ಇದ್ದೀರಿ? ಎಷ್ಟು ಜನಕ್ಕೆ ನೀವು ಗ್ಯಾಸ್ಗಳನ್ನ ಕೊಡ್ತಾ ಇದ್ದೀರಿ ಎನ್ನುವಂಥದ್ದು ಆಗ್ಬೇಕು. 10 ಜನಕ್ಕೆ 2,000 ರೂಪಾಯಿ ದುಡ್ಡನ್ನ ಕೊಡ್ತೀರಿ, ಕೋಟ್ಯಾಂತರ ಜನರ ಜೇಬಿಗೆ ಕತ್ತರಿ ಏನಾಗ್ತದೆ? ಎಷ್ಟರ ಮಟ್ಟಿಗೆ ಸರಿ? ಮೊನ್ನೆ ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ರಿ. ಜನರು ಎಷ್ಟು ತಡ್ಕೋಬೇಕು ಇವತ್ತು? ಮಧ್ಯಮ ವರ್ಗದಿಂದ ಜನರು, ಬಡ ಜನರು ಇವತ್ತು ಕೇವಲ ನಿಮಗೆ ವೋಟ್ ಹಾಕಿರ್ತಕ್ಕಂಥದ್ದು ಶ್ರೀಮಂತರು ಮಾತ್ರವಾ? ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಯಾವುದೇ ಯೋಜನೆಗಳು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಹಳ್ಳಿಗಾಡಿನ ಜನ ಪರಿತಪಿಸ್ತಾ ಇದ್ದಾರೆ. ಇವತ್ತು ರಸ್ತೆಗಳು ಸರಿಯಾಗಿಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ, ಸರ್ಕಾರಿ ಶಾಲೆಗಳಿಲ್ಲ, ಸರ್ಕಾರಿ ಸೌಲಭ್ಯಗಳು ಸಿಗಬೇಕಾದಂತ ವ್ಯವಸ್ಥಿತವಾದಂತ ವ್ಯವಸ್ಥೆ ಇವತ್ತು ಸಿಗ್ತಾ ಇಲ್ಲ. ನಿಮ್ಮ ಸರ್ಕಾರ ಕೇವಲ 5 ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ನೀವು ನಡೆಸ್ತಾ ಇರ್ತಕ್ಕಂಥದ್ದು. ನಾನು ಈ ಕೂಡಲೇ ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವೇನು ಇತ್ತೀಚಿನ ದಿನಗಳಲ್ಲಿ ದಿನಬಳಕೆ ವಸ್ತುಗಳನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದರೆ ಕೂಡಲೇ ಅದನ್ನು ಹಿಂಪಡೆದು ಜನಸಾಮಾನ್ಯರ ನೆರವಿಗೆ ರಾಜ್ಯ ಸರ್ಕಾರ ನಿಲ್ಲಬೇಕು. ಜನತೆಯ ಪರ ರಾಜ್ಯ ಸರ್ಕಾರ ನಿಲ್ಲಬೇಕು. ಒಂದು ವೇಳೆ ನಿಲ್ದಿದ್ದ ಪಕ್ಷದಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ. ಎಚ್ಚರಿಕೆ. ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಈ ಕೂಡಲೇ ನಾನು ಮನವಿಯನ್ನು ಮಾಡ್ತೇನೆ. ನಿಜವಾದ ನೈತಿಕತೆ ನಿಮಗಿದ್ರೆ, ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ತಾವು ಒಂದು ಹೇಳಿಕೆಯನ್ನ ಕೊಟ್ಟಿದ್ರಿ, ಜನಸಾಮಾನ್ಯರಿಗೆ ಹೊರೆಯಾಗುವಂತಹ ಸರ್ಕಾರಗಳು ರಾಜ್ಯದಲ್ಲಿ ಬೇಡ ಎನ್ನುವಂತದ್ದಾಗಿತ್ತು. ಇವತ್ತು ತಾವೇ ಮುಖ್ಯಮಂತ್ರಿಗಳಾಗಿದ್ದೀರಿ, ನಿಮಗೆ ನೈತಿಕತೆ ಇರಬೇಕಾಗಿತ್ತು. ನಿಮಗೆ ನಿಜವಾದ ನೈತಿಕತೆ ಇದ್ರೆ ಈ ಕೂಡಲೇ ಬೆಲೆ ಏರಿಕೆಯನ್ನ ಇಳಿಸಿ ಜನಸಾಮಾನ್ಯರ ಕಷ್ಟ ಸುಖಗಳಲ್ಲಿ ತಾವು ನಿಲ್ಲಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ. ಧನ್ಯವಾದಗಳು.